ಬೈಬಾರ್ದಾಗಿತ್ತು ಕಣ್ರಿ. ಎಷ್ಟೇ ಆಗಲಿ ಅವತ್ತೇನ ನೀವು ಬೈದಿದ್ದು ಸರಿ ಇಲ್ಲ. ಎಷ್ಟೇ ಆಗಲಿ ತಾಯಿನೇ ತಾನೇ. ಬೈಬಾರ್ದಾಗಿತ್ತು ನೀವು. ನೀರು ಭೂಮಿ, ನೀನು ಬೈಬೇಡ ಅಂತ ಹೇಳ್ತೀಯ. ನೀನು ಹಿಂಗೆ ಒಳ್ಳೇದು ಮಾಡಿ ಒಳ್ಳೆಯವಳಾಗಿರೋದಕ್ಕೆ ಎಷ್ಟು ಒಳ್ಳೆಯವಳಾಗಿರ್ಬೇಕು ಅಷ್ಟು ಒಳ್ಳೆಯವಳಾಗಿರು. ಜಾಸ್ತಿ ಒಳ್ಳೆಯವಳಾಗಿರೋದಕ್ಕೇನೆ ಹಿಂಗಾಗಿರೋದು, ಸರಿನಾ? ಅವಳು ಡವ್ ಮಾಡಿಕೊಂಡು ಹೆಂಗೆ ಬೇಕೋ ಹಂಗೆ ಮಾತಾಡಿಕೊಂಡು ಎಲ್ಲನ ನಮ್ಮಮ್ಮ ಹಿಂಗೆ ಮಸ್ಕ ಹೊಡ್ಕೊಂಡು ಮಾತಾಡಿಕೊಂಡು ಅವಳಿಗೆ ಹೆಂಗೆ ಬೇಕೋ ಹಂಗೆ ನಮ್ಮಮ್ಮ ಇನ್ನ ಇಕ್ಕೊಂಡ್ಳು. ನೀನಾಗಿ ನೀನೆಲ್ಲ ಬದುಕು ಮಾಡಿ ನಮ್ಮಮ್ಮಗೇನು ಕೆಲ್ಸಕ್ಕೆ ಇಕ್ತಂಗೆ ನಮ್ಮಮ್ಮಗೆ ಟೈಮಿಗೆ ಸರಿಯಾಗಿ ಅಡುಗೆ ಆಗಲಿ, ತಿಂಡಿ, ಕಾಫಿ ಏನು ಬೇಕಿದ್ರು ಟೈಮಿಗೆ ಸರಿಯಾಗಿ ಎಲ್ಲ ಮಾಡಿಕೊಂಡು ನಮ್ಮಮ್ಮ ಹಿಂಗೆ ಚೆನ್ನಾಗಿ ನೋಡ್ಕೊಂಡಲ್ಲ. ನೀನು ಎಷ್ಟು ಅವಮಾನ ಮಾಡ್ತಾನೆ ನಮ್ಮಮ್ಮಯ್ಯ. ನನಗೆ ಅದಕ್ಕೆ ತುಂಬ ಸಿಟ್ಟು ಬಂದಿದ್ದು. ಇವಾಗ ನೋಡು, ಅವಳ ಬುದ್ಧಿ ಏನಂತ ಗೊತ್ತಾಗಲಿ ಮತ್ತು ಇನ್ನೂ ಚೆನ್ನಾಗಿ ಅನುಭವಿಸಿದ್ರೆ ಮತ್ತೆ ಗೊತ್ತಾಗೋದು. ನೀನು ಎಷ್ಟು ಒಳ್ಳೆಯವಳಾಗಿರ್ಬೇಕೋ ಅಷ್ಟು ಒಳ್ಳೆಯವಳಾಗಿರು, ಸರಿನೇ? ಎಷ್ಟಾದರೂ ಜಾಸ್ತಿ ಓವರಾಗಿ ಆಡೋಕ್ಕೆ ಹೋದ್ರೆ ಅಷ್ಟೇ ನಿನಗೆ ಹಿಂಗೆ ಆಗೋದು. ನಿನ್ನ ಮರ್ಯಾದೆ ತೆಗಿಲಿಲ್ವಾ ನಮ್ಮಮ್ಮಯ್ಯ? ನೀನೇನು ನಾನು ನೋಡ್ಕೊಂಡಿಲ್ಲ, ಅವಳೆಲ್ಲ ಕಲ್ತಾಳೆ, ಅವಳೆಲ್ಲ ಮಾಡ್ತಾಳೆ, ನಿನಗೇನು ಬರಲ್ಲ, ನೀನು ಹಂಗೆ ಹಿಂಗೆ ಅಂತೇಳಿ ನಿನ್ಗೆ ಎಂತೆಂಥ ಮತ್ತು ಬೈತೇಳು. ನನಗೆ ಎಷ್ಟು ಬೇಜಾರಾಯಿತು ಗೊತ್ತೇ ನೀನು ಬೈದಿದ್ದಕ್ಕೆ ಭೂಮಿ. ಅಯ್ಯೋ ಅದೆಲ್ಲ ಹೇಳೋಕ್ಕಾಗೈತೆ ಕಣಪ್ಪ. ಅವಳು ಡವ್ ಮಾಡೋದೆಲ್ಲನ ಸ್ಯಾನೇದೇನು ಉಳಿಯಲ್ಲ. ಇವಾಗ ಗೊತ್ತಾತಲ್ಲ ಅವಳ ಬುದ್ಧಿ ಏನು ಅಂತ ಹೇಳಿ. ಅದೆಲ್ಲನ ಇಲ್ಲೋಡು, ನಾವು ಮೇಲೆಲ್ಲನ ಮೇಕಪ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿದ್ದೀವಿ ಅಂತೇಳಿ ತೋರಿಸ್ಕೊಂಬಕೋದ್ರೆ ಬಣ್ಣ ಹಾಕ್ಯಣ ಬಣ್ಣ ಎಷ್ಟಿನ ಇರುತ್ತೆ ಹೇಳು? ಹೋಗಿ ಹೋಗುತ್ತೆ ಆ ಬಣ್ಣ. ಆಮೇಲೆ ಅದು ಏನು ಬಣ್ಣ ಐತೆ ಅಂತೇಳಿ ಅದು ಬಯಲು ಹಾಗೆ ಆಗುತ್ತೆ. ಆಗ ಹಿಂಗೆ ಅವಳು ತುಂಬ ಡವ್ ಮಾಡಿ ನಿಮ್ಮಮ್ಮನ ಹಂಗೆ ಹಿಂಗೆ ಅಂತೇಳಿ ನಿಮ್ಮಮ್ಮನ ಮರಳು ಮಾಡಿ ಮಾತನಾಗೆ ಮರಳು ಮಾಡಿದ್ಲು. ಗೊತ್ತಾಗಿರ್ಲಿಲ್ಲ ಲಕ್ಕೈಗೆ. ಇವಾಗ ಗೊತ್ತಾಗೈತೆ ಲಕ್ಕೈಗೆ. ಇವಾಗ ಗೊತ್ತಾಗಿರೋದ್ರಿಂದ ಭೂಮಿ ಒಳ್ಳೆಯವಳು ನಮ್ಮಂಗೆ ಆಗೈತಿ. ಅದಕ್ಕೆ ಮತ್ತೆ ಒಳ್ಳೆತನನೇ ಶಾಶ್ವತವಾಗಿ ಉಳ್ಕೊಂಬೋದು. ಕೆಟ್ಟತನ ಅಂಬೋದು ಎಷ್ಟು ದಿನ ಅದು ಅವಳು ನಾಟಕ ಮಾಡಬೇಕು, ನಾನು ಒಳ್ಳೆಯವಳ ಥರ ತೋರಿಸ್ಕೋಬೇಕು ಅಂತ ಹೋದ್ರೆ ಅದು ಸಾರ್ಥಕ ಇಲ್ಲ. ಅದು ಅವಳಿಗೇನು ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅನ್ಭವಿಸ್ತಾಳೆ ಸುಮ್ಮನಿರೋಳೆಲ್ಲನ. ಎಷ್ಟು ನಾಟಕ ಆಡೋರು ಇಂತಾರೆ ನಮ್ಮೂರಾಗ, ಎಷ್ಟು ಜನ. ಅಯ್ಯೋ ಇದಕ್ಕಿಂತ ಜಾಸ್ತಿ ಆಡಿ ಮೆರೆದು ಎಂತೆಂತಾರೆ ಹೆಂಗಾದ್ರು ಎಂತೆಂತಾರೆ ನೋಡಿಲ್ಲ. ಇವಳು ಯಾವ ಲೆಕ್ಕ ಬಿಡು, ಇದನ್ನು ಒಂದು ನೋಡೋಣ. ಅಲ್ಲ ಪಾಪ ಅವತ್ತೆ ಪಾಪ ಮುಂಚ್ಕೊಂಡು ಬಂದಿತ್ತಲ್ಲ, ನಾವು ವಾಪಸ್ ಕಳಿಸಿವಲ್ಲ ಅದಕ್ಕೆ. ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ಲಸ್ಮಕ್ಕ? ನಿಮ್ಮ ಅಂತಕ್ಕೆ ಹೋದ್ವಿ, ಟಬ್ಗಳೆಲ್ಲ ಅಲ್ಲಿಗೆ ಇಕ್ಕೆ ಬಂದ್ವಿ. ಗೊಬ್ಬರ ಹಾಕೋ ಟಬ್ಗಳೆಲ್ಲ ಅಲ್ಲಿಕ್ಕಿ ಬಂದ್ವಿ. ನಿಮ್ಮ ಗೋಡನ್ ಇತ್ತಲ್ಲ ಅಲ್ಲೇ ಇಕ್ಕೆ ಬಂದ್ವಿ. ನೀನು ಇರಲಿಲ್ಲ, ಮಾತಾಡ್ಸಿದ್ವಿ, ನೀನು ಇರಲಿಲ್ಲ. ಅದೆಲ್ಲ ಆಯಿತು ಕಣಕ್ಕ. ಗೊಬ್ಬರ ಒತ್ತಾಕೋದು ಆಯ್ತೇನು? ಸರಿ ಆಯ್ತು ಬಿಡ. ಮತ್ತೆ ಹೆಂಗನ ಒಂದೇ ದಿವಸಕ್ಕೆ ಮುಗಿಸಿದ್ರೆ, ಇಬ್ಬರಳು ಹೋಗಿದ್ರು ಒಂದೇ ದಿನಕ್ಕೆ ಮುಗಿಸಿದ್ರು ನೋಡಮ್ಮ. ನಮ್ಮೂರಾರು ಇಲ್ಲೇರಾಗಿದ್ರಿ 2 ದಿನ ಮಾಡಾರು ಬೋತ್ಕ ಅದೇ ಬೋತ್ಕ. ಮಿಜಿ 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 ಎಂಬರು. ಹೆಂಗ ಬಿಡತ್ತ ಮುಗೀತಲ್ಲ. ಬರ್ರಿ ಕುಕ್ಕ ಬರ್ರಿ. ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ ಅಕ್ಕ? ಯಾತಿಲ್ಲ ಬಾರಪ್ಪ. ಪಾಪ ನಿಮಗೆ ಸಾಕಾಗೈತೆ, ವಾಲ್ತಕ್ ಬದುಕಿಗೆ ಹೋಗಿ ಬಂದೇ ಇದ್ರ. ಬರ್ರಿ ಕುಕ್ಕ ಬರ್ರಿ, ಕೈ ಕಾಲು ಮಕ್ಕ ತೊಳ್ಕೊ ಬರೋಗ್ರಿ. ಕಾಫಿ ಕಾಸು ಕೊಡ್ತೀನಿ ಕುಡೀರಿ ಅಂತಿ. ಯಾಕೆ ಅವಳಿ ಅಂದ್ರು ಸಿಟ್ಟಾಗಿದ್ದಾರೆ? ಯಾಕಳಿ ಅಂದರೆ ಏನಾಯ್ತು? ಯಾರ ಅಮ್ಮಯ್ಯ ಬಂದಿತ್ತೇವಳು ಬೈದು ಕಳಿಸ್ತಾ. ಅದಕ್ಕೇನೆ ನಾವು ಬೈಬೇಡಪ್ಪ, ಯಾಕೆ ಬೈತೀಯ? ನಿಮ್ಮಮ್ಮ ಯೋಟ ಆಗಲಿ, ನೀನು ನೋಡ್ಕೋಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ? ಇಬ್ಬರಳು ನೋಡ್ಕೊಂಬಲ್ಲಂದ್ರೆ ಯಾಕೆ ತಗೋದು ಪಾಪ ಅಕ್ಕಯ್ಯ ಅಂತ ಹೇಳ್ತಿದ್ವಿ. ಅದಕ್ಕೇನೆ ನೀನು ಒಳ್ಳೆಯೊಳಾಗಿರೋದಕ್ಕೆ ಭೂಮಿ ನೀನು ನೋಡ್ಕೊಂಬದಕ್ಕೆ ನಮ್ಮಮ್ಮ ನಿನಗೆ ಹಂಗೆ ಮಾಡಿದ್ದು. ಹಂಗೆ ಹಿಂಗೆ ಅಂತ ಅವನು ಬೈತಿದ್ದ. ಬಿಡಪ್ಪ, ತವ್ರು ಮಾಡಿರೋದವ್ರು ಅನುಭವಿಸ್ತಾರೆ. ನಿನ್ನ ನೋಡ್ಕೊಂಬ ಕರ್ತವ್ಯ ಏನೈತಿ ಅದನ್ನು ಮಾಡು ಅಂತ ಹೇಳ್ತಾ ಇದ್ವಿ. ಮತ್ತು ಈಗ ಬಂದೈತಿ ಭೂಮಿ. ತಪ್ಪಾಯಿತು ಭೂಮಿ, ಅವಳ ಬುದ್ಧಿ ಈಗ ಗೊತ್ತಾಯಿತು. ನನಗೆ ಗೊತ್ತಿರಲಿಲ್ಲ ಅವಳ ಬುದ್ಧಿ ಏನು ಅಂತೇಳಿ. ಈಗ ಗೊತ್ತಾಗೈತಿ ಅಂತೇಳಿ ಈಗ ಬಂದರೆ ಅತ್ತೆ. ಅವ್ರು ಬಂದಿದ ತಕ್ಷಣ ಹೆಂಗೆ ಬಿಡ್ಕೊಬಿಡ್ತಾರೆ? ನಾನೇ ನಮ್ಮ ಮಗ ಅಲ್ವಾ, ಆ ಮನೆ ಮಗ ಅಲ್ವಾ? ಎಷ್ಟು ನನಗೆ ಅವಮಾನ ಮಾಡಿದ್ರು ಗೊತ್ತಾ ಅವರು? ನಿಜವಾಗ್ಲೂ ತುಂಬ ಬೇಜಾರಾಯ್ತತೆ. ಅವತ್ತು ಭೂಮಿ ಎಷ್ಟು ಕಣ್ಣೀರು ಹಾಕಿದಾಳೆ, ಅದನ್ನ ನಾವು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ಒಂದು 4-5 ದಿನ ನಾವು ಪರದಾಡಿದ್ದೀವಿ. ಹೋಗಿ ದೇವಸ್ಥಾನ ಹತ್ರ ಕೂತ್ಕೊಂಡಿದ್ದೀವಿ ಗೊತ್ತೇ. ದೇವಸ್ಥಾನ ಹತ್ರ ಕೂತ್ಕೊಂಡು ಕಣ್ಣೀರು ಹಾಕಿದ್ದೀವಿ. ಎಷ್ಟು ಏನಪ್ಪ ಇದು, ಇಷ್ಟು ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಅನ್ನಿಸ್ಬಿಡ್ತು. ಅಷ್ಟು ಬೇಜಾರಾಗಿತ್ತು ನನಗೆ. ಭೂಮಿ 4-5 ದಿನ ಮಲ್ಕೊಂಡಿದ್ದವಳು ಎದ್ದಿರಲಿಲ್ಲ. ಅಷ್ಟು ಅವಳು ಹೊತ್ತು ಕಣ್ಣೆಲ್ಲ ಊದ್ಕೊಂಡಿದ್ವು. ಈ ಭೂಮಿ ಎಷ್ಟು ಹೇಳಿದ್ರು ಕೇಳಲ್ಲ. ಇವಾಗ ಅತ್ತೆ ಒಳ್ಳೆಯವರು ಅಂತಾಳೆ. ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ ಇವಳಿಗೆ? ಭವ್ಯ, ನಾನು 500 ರೂಪಾಯಿ ಕೊಟ್ಟು ಹೋಗಿರೋದ್ರಾಗೇನೆ ಅರ್ಧ ಕೆ ಜಿ ತಗೊಂಬಂದು 2 ದಿವಸ ಅಡುಗೆ ಮಾಡ್ತು. ಅರ್ಧ ಕೆ ಜಿ ರವೆ, ಅರ್ಧ ಕೆ ಜಿ ಏನು ಬೇಕೋ ಅರ್ಧ ಕೆ ಜಿ ಹಿಡ್ತವಾಗಿ ತಗೊಂಬಂದು. ಅವತ್ತು ನಾವು ಎಷ್ಟು ಕಷ್ಟ ಬಿದ್ದಿದ್ದೀವಿ, ಎಷ್ಟು ನಮ್ಮ ಮನಸ್ಸಿಗೆ ಬೇಜಾರಾಗೈತೆ ಅವತ್ತು ಅಂಬದು ನಮಗೆ ಗೊತ್ತು. ಅವತ್ತು ನಾವು ಎಷ್ಟು ಪರದಾಡಿದೀವಿ ಗೊತ್ತೇ. ಆ ಮನೆ ಮಗ ಅಲ್ವಾ ಹಂಗಾರೆ? ಹಿಂಗೇನೆ ನಿನ್ನ ಹೆಂಡ್ತಿ ಕರ್ಕೊಂಡು ಹೋಗ್ತಾ ಇರು, ಒಂದು ಚಮಚ ಕೂಡ ಕೊಡೋದಿಲ್ಲ ನಿನಗೆ ಅಂತೇಳಿ ನಮ್ಮಮ್ಮ ಬೈಬೇಕಂದ್ರೆ ನನಗೆ ಎಷ್ಟು ಬೇಜಾರಾಗಕ್ಕಿಲ್ಲ ಅತ್ತೆ. ನನಗೆ ಬೇಜಾರಾಗುತ್ತಪ್ಪ, ಏನು ಮಾಡೋಕ್ಕಾಗುತ್ತೆ? ಸಮಾಧಾನ ಮಾಡ್ಕೆ. ನೀನು ಹಿಂಗಂದ್ರೆ ಎಷ್ಟೇ ಆಗಲಿ, ಈಗ ಎತ್ತ ತಂದೆ ತಾಯಿ ಬೈತಾರೆ, ಏನೋ ಒಂದು ಮಾಡ್ತಾರೆ. ಇವಾಗ ನಾವು ಅವ್ರನ್ನ ತಿರ್ಗಿಸನ್ಬಾರ್ದು. ಅದನ್ನು ಎಲ್ಲ ಅವರೇ ಹೇಳ್ಕೊಟ್ಟಿರ್ತಾರೆ ನಮಗೆ. ಅಪ್ಪ ಅಮ್ಮ ನಾವು ಮಾತಾಡೋದು ಪ್ರತಿಯೊಂದು ನಮಗೆ ಮಾತಾಡೋದೆಲ್ಲ ಅವರೇ ಹೇಳ್ಕೊಟ್ಟಿರ್ತಾರೆ. ತಿರ್ಗಿಸ್ ನಾವು ಅದೇ ಬಾಯಾಗಿ ಅವ್ರನ್ನ ಬೈಬಾರ್ದು ಕಣಪ್ಪ.
ಬೈಬಾರ್ದು. ತಂದೆ ತಾಯಿನ ಮಾತ್ರ ಬೈಯಕ್ಕೆ ಹೋಗ್ಬಾರ್ದು. ಪ್ರತಿಯೊಬ್ಬರು ತಂದೆ ತಾಯಿ ನಮ್ಮನ್ನ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅಂಬೋದು ನಮಗೆ ನೆನಪಾಗಿರ್ಬೇಕು. ಬೈಬಾರ್ದು ಕಣೋ, ಬೈಬಾರ್ದು. ನಿಮ್ಮಮ್ಮ ಬೈದ್ರೆ ಎಲ್ಲಿಗೆ ಹೋಗುತ್ತೆ? ಏನೋ ಗೊತ್ತಿಲ್ಲದಲ್ಲೇ ಆಗೈತೆ, ಬಿಡು ಹೋಗ್ಲಿ. ಸುಮ್ಮನಿರತ್ತೆ ಅತ್ತ, ನನಗೆ ಅಷ್ಟೇ ಸಿಟ್ಟು ಬರಲಿಲ್ಲ. ಏನು ಮಾಡಿದ್ಲು ನನ್ನ ಹೆಂಡ್ತಿ ಅಂತ ಅನ್ಯಾಯನ? ಬಿಡಪ್ಪ, ಅಂತಿಂಥವ್ರಾಗಿದ್ದರೆ ಬಿಡು ಅನ್ಬೋದಾಗಿತ್ತಲ್ಲ. ಅವರೇ ಕೈ ಕಾಲಾಗಿ ಒದ್ದಿದ್ಲು, ಅದಕ್ಕೆ ಇಬ್ಬರು ಒಯ್ತಾ ಇದ್ದಾರೆ ಇಟ್ಕೊಂಡು ಅಂತೇಳಿ ಹೇಳಿದ್ರು ನಂಬಲಿಲ್ವಲ್ಲ ನಮ್ಮಮ್ಮಯ್ಯ. ಇವರೇ ಸುಳ್ಳು ಹೇಳ್ತಾ ಇದ್ದಾರೆ ಎಂಬ ಥರ ಇವ್ರನ್ನ ಎಷ್ಟು ಅವಮಾನ ಮಾಡ್ತು ಗೊತ್ತೇ. ಇವರೇ ಒಳ್ಳೆಯವ್ರಲ್ಲ ಅನ್ನೋ ಥರ ಎಷ್ಟು ಬೈದು ಎಷ್ಟು ಇವ್ರಿಗೆ ಅವಮಾನ ಮಾಡ್ತು ಅಂದ್ರೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಕಾಣತ್ತೆ. ಸುಮ್ಮನಿರ್ರಿ. ನಮ್ಮಮ್ಮಯ್ಯ ಇನ್ನೂ ಚೆನ್ನಾಗಿ ಅಯ್ಯನ್ಬೇಕು ಅವ್ರ ಇನ್ನೂ ಅವ್ರ ಬುದ್ಧಿ ಎಲ್ಲ ತಿಳ್ಕೊಂಬರ್ಬೇಕು ಚೆನ್ನಾಗಿ. ಅವ್ರ ಬುದ್ಧಿ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಬಂದು ಇಲ್ಲಿ ಸುಮ್ಮನೆ ಇರಬೇಕಷ್ಟೇ. ಅದಕ್ಕೆ ಭಾಗ ತೆಗೆಸ್ಕೊಡು ಅಂತ ಹೇಳಿದ್ದೀನಿ. ಭಾಗ ತೆಗ್ಸಿ ಫಸ್ಟು ನೀನು ಎಲ್ಲದ್ರಾಗೂ ತೆಗ್ಸಿ ನನಗೆ ಭಾಗ ಕೊಟ್ಟರೆ ಸರಿ ಅಂತ ಹೇಳಿದ್ದೀನಿ. ಮತ್ತು ಹಂಗೆ ಬಿಟ್ಟರೆ ಸುಮ್ಮನೆ ಇನ್ನೊಂದ್ರಾಗೆ ನಮ್ಗೆ ಇನ್ನೊಂದ್ರಾಗ ಜೋರು ಮಾಡ್ತಾರೆ. ಇವಾಗ ಇದ್ರಾಗ ನಾವು ಸುಮ್ಮನಾಗಿದ್ದೀವಿ ಅಂದರೆ ಮತ್ತೆ ನಮ್ಗೆ ಇನ್ನೂ ಯಾವುದ್ರಾಗೂ ಮೋಸ ಮಾಡ್ತಾರೆ. ನಾವು ಅದಕ್ಕೆ ಮತ್ತೆ ನಾವಿಂಥ ದಡ್ಡರಲ್ಲ, ಮೋಸ ಆಗ ಅಂಥವ್ರಲ್ಲ ನಾವು. ನಾನು ಸುಮ್ಮನೆ ಇರೋ ಅಂಥವ್ನಲ್ಲ ನಾನು. ಯಾರು ಏನೇ ಆಗಲ್ಲ, ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಅದೇನಾಗುತ್ತಾ ಆಗಲಿ ಬಿಡ್ರಿ ಅತ್ಲಾಗ ಹೋಗ್ಲಿ. ಅಪ್ಪ ಅಮ್ಮ ಇವಾಗಿನ ಸುಸ್ತಾಗಿ ಬಂದವ್ರೆ ಪಾಪ, ಕೆಲ್ಸಕ್ಕೆ ಹೋಗಿ ಬಂದು. ಬಾರಪ್ಪ ಕುಕ್ಕ ಬಾ. ಬಾರಮ್ಮ ಹೋಗು, ಕೈ ಕಾಲು ಮಕ್ಕ ತೊಳ್ಕೊಬರೋಗ್ರು ಹೋಗ್ರಿ. ನೀವು ಇನ್ನೇನು ಇದ್ದಿದ್ದೇನೆ, ಇವೆಲ್ಲ ಮನೆಯ ಮೇಲೆ ಇಂಥ ಸಮಸ್ಯೆಗಳೆಲ್ಲ ಇದ್ದಿದ್ದೇನೆ, ಹೋಗ್ರಿ. ಅಲ್ಲ ಇದ್ದಿದ್ದೇನೆ ಇವತ್ತಾಗ್ಲಿ ಹೊಳಿ ಅಂದ್ರು ಅವ್ರ ಅಮ್ಮನ ಬೈಬಾರ್ದು ಕಣಪ್ಪ, ಬೈಬಾರ್ದು. ಯಾಕಂದರೆ ಅವರು ತುಂಬ ಒತ್ತು ಸಾಕಿರ್ತಾರೆ, ತುಂಬ ಕಷ್ಟಪಟ್ಟಿರ್ತಾರೆ ನಮ್ಮನ್ನು ಸಾಕಿ. ಬೈಬಾರ್ದು ಕಣಪ್ಪ. ನಮ್ಮನ್ನೇ ನಂಬ್ಕೊಂಡಿರ್ತಾರೆ, ಅವ್ರು ಎತ್ತು ಹೋಗ್ತಾರೆ. ಇವಾಗ ಅಮ್ಮ ನಿನ್ನ ಬೈಯೋದಕ್ಕೆ ಒಂದು ಅರ್ಥ ಐತಿ, ನೀನು ನಿಮ್ಮ ಅಮ್ಮನ ಬೈಯೋಕೆ ಒಂದು ಅರ್ಥ ಇಲ್ಲ ಕಣಪ್ಪ. ನಿಮ್ಮ ಅಮ್ಮ ಬೇಕಾದ್ರೆ ಬೈಬೋದು ನಿನ್ನ, ಯಾಕಂದರೆ ಬೈಯೋ ಅಧಿಕಾರ ಐತಿ ಅವ್ರಿಗೆ. ನಿನ್ನ ಒತ್ತು ಸಾಕಿ ಕೊಡಲ್ಲ ಹೋಗ ಇಲ್ಲನಾತ್ ಮಾಡ್ಕೊಂಡು ಅಂತಲೂ ಅನ್ಬೋದು ಇವತ್ತು. ಆದರೆ ತಾಯಿ ಪ್ರೀತಿ ಎಂಬುದು ಇದ್ದೇ ಇರುತ್ತೆ. ಬೈಬೇಡ ಕಣಪ್ಪ, ಬೈಬೇಡ. ತಂದೆ ತಾಯಿ ಮನಸ್ಸಿಗೆ ನೋವು ಮಾಡಬಾರ್ದು ಯಾವತ್ತು. ಯಾವ ಮಕ್ಕಳು ತಂದೆ ತಾಯಿಗೆ ನೋವು ಕೊಟ್ಟು ತಂದೆ ತಾಯಿಗೆ ಮನಸ್ಸಿಗೆ ನೋವು ಮಾಡ್ತಾರ ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ. ತಂದೆ ತಾಯಿನ ಸುಖವಾಗಿ ನೋಡ್ಕೊಂಡು ಚೆನ್ನಾಗಿ ಯಾರು ಇಕ್ಕೊಂತಾರ ಅವರೇ ಚೆನ್ನಾಗಿರೋದು. ನಿಜವಾಗ್ಲಪ್ಪ, ಅವರೇ ಚೆನ್ನಾಗಿರೋದು. ನೀನೇನು ಅಂದಿದ್ದ ಅನ್ಮೈತಿ, ನೀನು ಇಲ್ಲೋಡು ನಮ್ಮ ಮಾಮ್ ಏನು ಹೇಳಿತ್ತು ಅನ್ಮೈತಿ. ನಿಮ್ಮ ಅಮ್ಮ ನೀನು ಕರ್ಕೊಂಬಂದು ನೀನು ಸುಖವಾಗಿ ನೋಡ್ಕೆ. ದೇವ್ರಮ್ಮ ನಿನಗೊಂದು ತನ್ನ ಕೊಡ್ತಾನೆ. ದೇವ್ರು ಕಂಡುಬಿಟ್ರೆ ಏಡಾತ್. ದೇವ್ರು ಕಂಡುಬಿಡ್ಬೇಕು. ದೇವ್ರು ಕಂಡುಬಿಟ್ರೆ ನೀನು ಬೆಳಕರಿಯತಿ ಶ್ರೀಮಂತರ ಆಗ್ಬೋದು, ಬೆಳಕರಿಯತಿ ಬಡವರಾಗ್ಬೋದು. ದೇವ್ರು ಏನಾದರೂ ಒಂದಿಟ್ಟು ನಮಗೆ ಶಾಪ ತಥಾಸ್ತು ಅಂತ ಅಂದ್ರೆ ಸಾಕು, ನಮಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಆಗುತ್ತೆ. ದೇವ್ರು ಒಳ್ಳೆ ರೂಪದಾಗ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ. ಹಂಗೆ ನೀನು ನಿಮ್ಮ ಅಮ್ಮನ ನೀನು ನೋಡ್ಕೆ. ದೇವ್ರು ನಿನಗೆಲ್ಲ ಒಂದು ತುತ್ತು ಅನ್ನ ಕೊಡ್ತಾನೆ, ಎಲ್ಲ ಒಂದು ಕಡೆಗೆ ನಿನಗೆ ಒಳ್ಳೇದು ಮಾಡ್ತಾನೆ ದೇವ್ರಮ್ಮನ. ಸತ್ಯವಾದ ಮಾತು ಹೇಳ್ತಾವಣ್ಣ. ಅದೇನ ನಿಜ ಕಣಪ್ಪ. ನೀನು ನೋಡ್ಕೊಂಡ್ರೆ ದೇವ್ರಮ್ಮನು ಹೇಳತ್ ನಿನಗೆ ಎಲ್ಲಿ ಯಾವ ರೂಪದಾಗ ಬೇಕಾದ್ರೂ ಒಳ್ಳೇದು ಮಾಡ್ತಾನೆ. ನೀನು ನೋಡ್ಕೊಳಪ್ಪ ಸುಮ್ಮನೆ. ಈಗ ಅವನು ಆಡ್ತಾನೆ, ಅವ್ನು ನೋಡ್ಕೊಂಬಲ್ಲ, ನಾನು ಯಾಕೆ ನೋಡ್ಕೋಬೇಕು? ನನ್ನಂಗಂತೂ ನಿನ್ನಂಗಂತೂ ಬಿಡು. ಇವಾಗ ಹೋಗೈತೆ, ಹೋಗಿ ಏನಾನ ತಿರುಗಿ ಬಂತು ಅಂತಂದರೆ ಬಾರಮ್ಮ ಇಲ್ಲೇ ಇರೋನು, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ನೀನು ನೋಡ್ಕೊಂಡ್ರೆ ನಿನಗೆ ಒಳ್ಳೇದಾಗುತ್ತೆ. ಯಾಕಂದರೆ ನಿಮ್ಮ ಅಮ್ಮ 9 ತಿಂಗಳು ಒತ್ತು ಸಾಕೋದಂದ್ರೆ ಅಷ್ಟು ಸುಲಭ ಅಲ್ಲ. ಅಷ್ಟು ಕಷ್ಟ ಬಿದ್ದು ಸಾಕಿರ್ತಾರೆ. ಆ ತಾಯಾದವ್ರಿಗೆ ಗೊತ್ತು. ತಾಯ್ತನ ಅಂಬೋದು ಅನುಭವಿಸಿರ್ತಾರಲ್ಲ ಅವ್ರಿಗೆ ಗೊತ್ತದು. ಎಷ್ಟು ಕಷ್ಟ ಮಕ್ಕಳು ಸಾಕೋದು. ಇಷ್ಟು ಇದ್ದಾರನ್ನ ಇಷ್ಟು ಮಾಡ್ಬೇಕಂದ್ರೆ ಪುಟ್ಟ ಕಂದ ಮುನ್ನ ಇಂದ ಹಿಡ್ದು ಎಷ್ಟು ದೊಡ್ಡವ್ರನ್ನ ಮಾಡಿ ಅವ್ರಿಗೆ ಮಕ್ಕಳು ಮರಿ ಆಗಲಿ ಅಂತ ಮದುವೆ ಮಾಡಿ ಕಷ್ಟಪಟ್ಟು ಎಷ್ಟು ಇದು ಮಾಡ್ತಾರೆ. ಅಂಥದ್ರಾಗೆ ನಮಗಾಗಿ ಅಲ್ವಿ ಕಷ್ಟಪಡೋದು. ತಂದೆ ತಾಯಿ ಆಗಲಿ ಯಾರೇ ಆಗಲಿ ಮಕ್ಕಳಿಗೋಸ್ಕರನೇ ಕಷ್ಟಪಡೋದು. ಏನು ಮಾಡೋಕ್ಕಾಗಲ್ಲ ಕಣಪ್ಪ. ನಿಮ್ಮ ಅಮ್ಮನ ನೀನು ಇಕ್ಕೆ ಹಂಗೆ ಅನ್ಬೇಡ. ಅದು ಆಡೇ ಐತಪ್ಪ. ದುಡ್ಡು ಕೊಟ್ಟರೆ ಬೇಕಾದೆ ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಆಡದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು. ಹೇಳೋಣ ಸರಿಯಾಗಿ ಹೇಳ್ದೆ ನೀನು. ಅರ್ಥ ಮಾಡ್ಕೊಂಬರ್ಗೆ ಆ ವಾರ್ಡ್ನಾಗ ಏನೈತೆ ಅರ್ಥ, ತಾಯಿ ಬೆಲೆ ಏನು ಅಂತ ಹೇಳಿ ಆ ಹಾಡು ಕೇಳಿಬಿಟ್ರೆ ಎಂಥವ್ರಿಗೂ ಅರ್ಥವಾಗುತ್ತೆ. ಒಳ್ಳೆ ಹಾಡು ಹೇಳ್ಬಿಟ್ಟೆ ಕಣ, ನನಗೆ ಭಾಳ ಇಷ್ಟ ಆಗ್ಬಿಡ್ತು. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣು, ಅಡದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಈ ಹಾಡಿಂದ ಅರ್ಥ ತಿಳ್ಕೊಬಿಟ್ರೆ ಎಂಥರ್ಗೂ ತಾಯಿ ಬೆಲೆ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಎಷ್ಟು ಚೆನ್ನಾಗಿ ಈ ವಾರ್ಡಾಗೆ ತಾಯಿ ಬಗ್ಗೆ ಹೇಳಿದ್ದಾರೆ ಈ ವಾರ್ಡಲ್ಲಿ ಅಂದರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ತುಂಬ ಅರ್ಥಗರ್ಭಿತವಾಗೈತೆ. ಅದಕ್ಕೇ ಪಾಪ ಇವನು ಯಶೋ ಅವ್ರ ಅಮ್ಮನ ಬೈದ, ಅದಕ್ಕೆ ಬೈಬೇಡ ಕಣಪ್ಪ ನೀನು, ನಿಮ್ಮ ಅಮ್ಮನ ನೋಡ್ಕೆ, ನೀನು ಹಿಂಗೆ ಅಂದರೆ ಹೆಂಗೆ ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಭೂಮಿರಪ್ಪ ಅಮ್ಮಯ್ಯ ಇವತ್ತು ಬಡವರಾದ್ರೂ ಮುತ್ತಿನಂತ ಮಾತು ಹೇಳಿದರು. ನಿಜವಾಗ್ಲೂ ತುಂಬ ಖುಷಿ ಆಯಿತು.
ನೋಡ್ತಾ ಇರಿ, ನೆನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.